ಎಸ್, ನನ್ನ ಜೊತೆ ಮಹಾಲಕ್ಷ್ಮಿ ಲೇಔಟ್ ಶಾಸಕರಾದಂಥ ಗೋಪಾಲಯ್ಯ ಸರ್ ಇದ್ದಾರೆ. ಬನ್ನಿ ಮಾತಾಡ್ತಾರೆ. ಸರ್, ಯಾವ ಸಂದರ್ಭದಲ್ಲಿ ಈ ಘಟನೆ ನಡೀತು? 12 ಕಾಲದಲ್ಲಿ ಇದು ಭೂಕುಸಿತ ಆಗಿರ್ತಕ್ಕಂಥದ್ದು. ಮೊನ್ನೆ ಏನು ಮಳೆ ಬಿದ್ದಿದೆ, ನಿನ್ನೆ ರಾತ್ರಿನೂ ಬಿದ್ದಿದೆ. ಆ ಕೆಳಗಡೆ ಕಾಂಕ್ರೀಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ನೀರನ್ನು ಎತ್ತೋದಕ್ಕೆ ಅಂತ ಅಂದ್ಬಿಟ್ಟು ಸುಮಾರು 5 ಜನ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 3 ಜನ ಸಂಪೂರ್ಣವಾಗಿ ಇದನ್ನ ಮೇಲ್ಗಡೆ ಮಣ್ಣುಕುಸದಿಂದ ನಿಂತಿದ್ದಾರೆ. ಅವರು ಮಣ್ಣು ಕುಸಿದ್ರು ನಿಂತಿದ್ರು, ಅವ್ರನ್ನ ಅದೇ ರೀತಿ ಇಸ್ಕೊಂಡ್ರು. ಇನ್ನಿಬ್ರು ಮಣ್ಣು ಒಳಗಡೆ ಹಾಕೊಂಡ್ರು. ಒಂದು ಬಾಡಿನ ತಗೊಂಡೋಗಿದೆ ಹಾಸ್ಪಿಟ್ಲಲ್ಲಿ, ಸೋನಾರಾಮ್ ಅಂತಕ್ಕಂಥ. ಪೆರುಮಾಳ್ ಅಂತಕ್ಕಂಥ ಇನ್ನೊಬ್ಬ ವ್ಯಕ್ತಿಯ ದೇಹ ಮಣ್ಣಲ್ಲೇ ಇದೆ, ಅದು ತೆಗಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಈ ರೀತಿ ಕೆಲಸ ಮಾಡುವ ಅಂತಕ್ಕಂಥದ್ದು. ಪಕ್ಕದಲ್ಲಿ ಮನೆಗಳಿದೆ, ಅರ್ಧ ಮನೆ ಈಗಾಗಲೇ ಅವರೆಲ್ಲ ಬಿಟ್ಕೊಟ್ಟಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಮನೆಗಳಿಗೆ ಇದನ್ನ ತಿರ್ಗಾ ಅವರು ಜೀವನ ಮಾಡೋದಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿ ಆಗುತ್ತೆ. ಸರ್, ಈಗ ಬಿಡಿ ಅಧಿಕಾರಿಗಳು ಏನು ಲಕ್ಷ್ಯ ಇರಲಿಲ್ವಾ? ಮಳೆ ಬಂದಂತ ಸಂದರ್ಭದಲ್ಲಿ ಇಂಥ ಬೆಂಗಳೂರು ಅಂತ ಸಿಟಿಲಿ ಮಾಡೋಕ್ಕಾಗಲ್ಲ. ಒಂದು 2-3 ದಿನ ಈ ಕೆಲಸವನ್ನ ನಿಲ್ಲಿಸಬೇಕಾಯ್ತು. ಮಳೆ ಬಂತ ಮಳೆ ದಿನಗಳ ಮಳೆ ಏನಾಯ್ತಿದೆ ಸಂಪೂರ್ಣವಾಗಿ ಕಾಣುತ್ತೆ. ಸಂಪೂರ್ಣವಾಗಿ ಮಣ್ಣು ನೆಂದಿದೆ. ಏಕಾಏಕಿ ಇದು ಕುಸಿದಿದೆ. ಅದು ಯಾವಾಗ ಕೆಳಗಡೆಯಿಂದ ನೀರು ಎತ್ತುತ್ತಾ ಇದ್ರು, ಮೇಲ್ಗಡೆಯಿಂದ ಅದನ್ನ ಸಂಪೂರ್ಣವಾಗಿ ಕುಸಿದಿದೆ. ಮುಂಜಾಗ್ರತಾ ಕ್ರಮವಾಗಿ ಏನು ಸೇಫ್ಟಿ ಮೆಜರ್ ಮಾಡಬೇಕಾಯ್ತು ವಿಷಯ ಮಾಡಿಲ್ಲ. ಸರ್, ಈಗ ಮಳೆ ಬಂದ ಸಂದರ್ಭದಲ್ಲಿ ಕೆಲಸ ಮಾಡಬೇಕಾದ್ರೆ ಇದಂತ ಸೇಫ್ಟಿಗಳು ಇರುತ್ತೆ ಅವರಿಗೆ, ಅಥವಾ ಮಣ್ಣು ಚೆಕ್ ಮಾಡಿ ಅಂಡರ್ ಪಾಸ್ ಮಾಡಬೇಕಾದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೆಲ್ಲ ರೆಡಿಯಾಗಿ ಮಾಡ್ಕೊಂಡು ಹಂಗೆ ಏಕಾಏಕಿ ಹಿಡಿದ್ರು ಅಂತ. ಮಳೆ ಬಿದ್ದು ಏನು 2-3 ದಿನ ಮಳೆ ಬಿದ್ದಿದೆ. ನಮ್ಮ ಭಾಗದಲ್ಲೂ ಮಳೆ ಬಿದ್ದಿದೆ. ಏನು ದಬ್ರಿಸ್ ತುಂಬಿದ್ರು ಅದು ಸಂಪೂರ್ಣವಾಗಿ ನೆಂದಿದೆ. ಕಾಣುತ್ತೆ ನೋಡಿ, ಅಲ್ಲಿ ಗಟ್ಟಿ ಮಣ್ಣಿರ್ತಕ್ಕಂಥದ್ದಲ್ಲಿ ಇದೆಲ್ಲ ಕಾಣುತ್ತೆ. ಇದನ್ನ ಅದರಿಂದನೇ ಈ ಅನಾಹುತ ನಡೆದಿರ್ತಕ್ಕಂಥ. ಇದಕ್ಕೆ ನೇರ ಹೊಣೆ ಕಾಂಟ್ರಾಕ್ಟರ್ ಇದ್ದಾರೆ, ಅಧಿಕಾರಿಗಳು ಇದ್ದಾರೆ. ಇದಿಷ್ಟು ಏನು ಗೋಪಾಲಯ್ಯವರ ಮಾತು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೌಡ್ಕೆ, ರಾಜೂಸ್ ಕನ್ನಡ, ಬೆಂಗಳೂರು.